ಬೆಳ್ಳುಳ್ಳಿ ನಾವು ಅಡಿಗೆಯಲ್ಲಿ ಬಳಸಿದ್ರೆ ಕೂಡ ತುಂಬಾನೇ ಒಳ್ಳೆಯದು. ಅದರ ಜೊತೆಯಲ್ಲಿ ನಮಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಸಹಾಯ ಆಗುತ್ತೆ. ನಾವು ಬೆಳ್ಳುಳ್ಳಿ ನೀರನ್ನ ಮಾಡಿ ಬಳಸಬಹುದು. ಆ ಬೆಳ್ಳುಳ್ಳಿ ನೀರನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಬೆಳ್ಳುಳ್ಳಿ ನೀರು ನಮ್ಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಅಂತ ನೋಡೋಣ. ಮೊದಲನೇದಂತ ಹೇಳಿದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಕೆಲವೊಬ್ಬರಿಗೆ ಪದೇ ಪದೇ ಆಗ್ತಾ ಇರುತ್ತೆ ಅಲ್ವಾ. ಅದರಲ್ಲೂ ವೆದರ್ ಚೇಂಜಸ್ ಆಗ್ತಾ ಇದ್ದ ಹಾಗೆ ತುಂಬಾನೇ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ. ಆ ತರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಆಗ್ಬಾರ್ದು ಅಂತಾದ್ರೆ ಕೂಡ ನಾವು ಈ ಬೆಳ್ಳುಳ್ಳಿ ನೀರನ್ನ ಬಳಸಬಹುದು. ಹಾಗೇನೆ ಇನ್ನು ಕೆಲವೊಬ್ಬರಿಗೆ ಶೀತ ಕೆಮ್ಮು ಎಲ್ಲ ಪದೇ ಪದೇ ಕಾಡ್ತಾ ಇರುತ್ತೆ ಅಲ್ವಾ. ಈ ತರ ಇರೋರು, ತುಂಬಾನೇ ಅಲರ್ಜಿಯಿಂದ ಶೀತ ಎಲ್ಲ ಪದೇ ಪದೇ ಶುರುವಾಗುತ್ತೆ ಅನ್ನೋರು ಬೆಳ್ಳುಳ್ಳಿ ನೀರನ್ನ ಬಳಸೋದ್ರಿಂದ ಅದರ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಅಂದ್ರೆ ತುಂಬಾ ಜಾಸ್ತಿ ಶೀತ ಎಲ್ಲ ಆಗ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಇನ್ನು ಇದೊಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳ್ಬಹುದು. ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಕೂಡ ನಮ್ಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತವೆ. ಸೊ ಆ ಟಾಕ್ಸಿನ್ಸ್ ಅನ್ನ ಹೊರಗೆ ಹಾಕೋದಕ್ಕೆ ಕೂಡ ಈ ಬೆಳ್ಳುಳ್ಳಿ ನೀರು ನಮ್ಗೆ ಸಹಾಯ ಆಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫ್ಯಾಟ್ ಬರ್ನಿಂಗ್ಗೆ ತುಂಬಾನೇ ಒಳ್ಳೆಯದಿದು. ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಕರಗಿಸೋದಕ್ಕೆ ಈ ಬೆಳ್ಳುಳ್ಳಿ ನೀರು ತುಂಬಾನೇ ಒಳ್ಳೆಯದು. ಹಾಗೇನೆ ಯಾರಿಗೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಇರುತ್ತೆ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಎಲ್ಲ ಇರುತ್ತೆ, ಅಂತವರಿಗೆ ಕೂಡ ಈ ಬೆಳ್ಳುಳ್ಳಿ ನೀರು ತುಂಬಾನೇ ಒಳ್ಳೆಯದು. ಅದರ ಜೊತೆಯಲ್ಲಿ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ಯಾರು ಡಿಪ್ರೆಷನ್ ಅಥವಾ ಖಿನ್ನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರು ಬೆಳ್ಳುಳ್ಳಿ ನೀರನ್ನ ಬಳಸೋದ್ರಿಂದ ಖಿನ್ನತೆಯಿಂದ ಹೊರಗೆ ಬರ್ಬೋದು. ಹಾಗೇನೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಬೆಳ್ಳುಳ್ಳಿ ನೀರು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಫಸ್ಟಿಗೆ 3 ಎಸ್ಲು ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಜಜ್ಕೊಳ್ಬೇಕು ಇದನ್ನ. ಫಸ್ಟಿಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು 1 ಲೋಟ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಆದ ಕೂಡಲೇ ಜಜ್ಕೊಂಡಿರೋ ಬೆಳ್ಳುಳ್ಳಿಯನ್ನ ಹಾಕೊಳ್ಬೇಕು. 1 ಕುದಿ ಬರೋ ತನಕ ಗ್ಯಾಸ್ ಉರಿನ ದೊಡ್ಡದಾಗಿ ಇಟ್ಕೊಂಡಿರಬೇಕು. ಸರಿಯಾಗಿ ಕುದಿ ಬಂದ್ಮೇಲೆ ಮತ್ತೆ ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ಇದನ್ನ 5 ನಿಮಿಷ ಸರಿಯಾಗಿ ಕುದ್ಮೇಲೆ ಇದನ್ನ ನಾವು ಲೋಟಕ್ಕೆ ಹಾಕ್ಕೊಳ್ಬಹುದು. ಬೇಕಂದ್ರೆ ಬಿಸಿನೇ ಕುಡಿಬಹುದು, ಇಲ್ಲ ಆದ್ರೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಕೂಡ ಕುಡಿಬಹುದು. ಈ ತರ ವಾರದಲ್ಲಿ 1 ಅಥವಾ 2 ಸರಿ ಕುಡಿದ್ರೆ ಕೂಡ ಸಾಕಾಗತ್ತೆ. ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೂ ಒಳ್ಳೇದು, ಇಲ್ಲ ಆದ್ರೆ ದಿನದ ಯಾವ ಟೈಮಲ್ಲಾದ್ರೂ ಕೂಡ ಕುಡಿಬಹುದು. ನೋಡಿದ್ರಲ್ಲ ಬೆಳ್ಳುಳ್ಳಿ ನೀರು ಹೇಗೆ ಮಾಡೋದು, ಹಾಗೇನೆ ಅದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇವೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.